ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಕೃಷ್ಣ ಲಾಗ್ಸ್. ಇವತ್ತು ಸಂಜೆ 5 ಗಂಟೆ ಆಗಿದೆ. ಮಕ್ಕಳೆಲ್ಲ ಸ್ಕೂಲಿಂದ ಬಂದರು. ಇವಾಗ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟ್ ಊಟಕ್ಕೆ ಚಪಾತಿ ಮತ್ತು ಮೊಟ್ಟೆ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆ ಇಡೀ ದಿನ ವೀಡಿಯೋ ಮಾಡಲಿಲ್ಲ. ನಮ್ಗೆ ನೆನ್ನೆ ತುಂಬ ತಲೆನೋವಿತ್ತು. ಹಂಗಾಗಿ ನೆನ್ನೆ ನನ್ನ ಮಗಳು, 2ನೇ ಮಗಳಿದ್ದಾಳಲ್ಲ, ಅವಳು ತಲೆಗೆ ಅಮೃತಾಂಜನೆಲ್ಲ ಹಚ್ಚಿ, ಆಮೇಲೆ ರಾತ್ರಿ ನೈಟು ಕೂಡ ಅವಳೇ ಕೂಡ ಊಟ ಮಾಡಿಸಿದಾಳೆ. ನನಗೆ ಅಷ್ಟು ಕೇರ್ ಮಾಡ್ತಾಳೆ ಅವಳು. ಯಾವತ್ತೂ ತೋರಿಸಿಲ್ಲ ನಾನು, ಇವತ್ತೇ ಫಸ್ಟ್ ತೋರಿಸ್ತಿರೋದು. ಬಾಯಲ್ಲಿ ಪ್ರೇರಣ ನೋಡಿ, ಇವಳೆ 2ನೇ ಮಗಳು. ತುಂಬ ಕೇರ್ ಮಾಡ್ತಾಳೆ ನಮ್ಮನ್ನು. ಎಲ್ಲ ಮನೇಲಿ ಯಾರಿಗೇ ಹುಷಾರಿಲ್ಲ ಅಂದರೂ ಅವಳೇ ಜಾಸ್ತಿ ನಮ್ಮನ್ನು ನೋಡ್ಕೊಳೋದು. ಕಾಲಿಗೆ ಮೂವು ಹಚ್ಚೋದು, ಅಮೃತಾಂಜನ ಹಚ್ಚೋದು, ಪ್ರತಿಯೊಂದು. ನಮಗೇನಾರು ಯಾವಾಗಾದರೂ ಏನಾದ್ರು ಹುಷಾರಿಲ್ಲ ಅಂದರೆ ಅವಳೇ ಜಾಸ್ತಿ ನಮ್ಮ ಮನೇಲಿ ಕೇರ್ ಮಾಡೋದು. ಎಲ್ರೂ ಅಷ್ಟೇ. ಅವಳು ನನಗೆ ತಾಯಿನೋ ಅಥವಾ ನಾನು ಅವಳಿಗೆ ತಾಯಿನೋ ನನಗೆ ಗೊತ್ತಾಗಲ್ಲ ಒಂದೊಂದ್ಸಲ. ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ನಮ್ಮನ್ನು. ನೋಡಿ, ನಾನು ಚಪಾತಿ ಇಟ್ಟು ಕಲಸಿಟ್ಟು ನಾನು ಹೊರಗೆ ಹೋಗಿ ಬರೋ ಅಷ್ಟೊತ್ತಿಗೆ ಏನು ಮಾಡ್ತಾ ಇದ್ದಾಳೆ ನೋಡಿ. ಇವಳೇ ತರಲೆ ಗುಂಡಿ ಇವಳು. ಹಾಂ, ನೋಡಿ ಏನು ಮಾಡ್ತಿದ್ದಾಳೆ ನೋಡಿ. ಸ್ಕೂಲಿಂದ ಬಂದು ಯೂನಿಫಾರ್ಮ್ ಕೂಡ ಬಿಚ್ಚಿಲ್ಲ ಇನ್ನೂ. ಅಡುಗೆ ಮನೆಗೆ ಬಂದಿದ್ದಾಳೆ. ಈ ಥರ ಕೆಲಸ ಮಾಡೋದ್ರಲ್ಲಿ ನಂಬರ್ 1 ನೋಡಿ. ಕಳ್ಳಿ ಓಡೋದ್ಲು. ಮನೇಲಿ ತರಕಾರಿ ಖಾಲಿಯಾಗಿತ್ತು, ತರಕಾರಿ ಎಲ್ಲ ತಂದಿದ್ದಾರೆ, ತೋರಿಸ್ತೀನಿ ನೋಡಿ. ನುಗ್ಗೆಕಾಯಿ, ಮೂಲಂಗಿ, ಸಾಂಬಾರು ಸೊಪ್ಪು, ಸೌತೆಕಾಯಿ, ಬೀಟ್ರೋಟು, ಕ್ಯಾರೆಟು, ಬೀನ್ಸು, ಹೀರೆಕಾಯಿ, ಬಿಡ್ಸಕಾಳು ಎಲ್ಲ ತಂದಿದ್ದಾರೆ. ಇವನ್ನೆಲ್ಲ ತೆಗೆದು ಅದ್ರ ಜಾಗದಲ್ಲಿ ಇಡಬೇಕು ಇವಾಗ. ಅದೊಂದು ಕೆಲಸ ನನಗೆ. ಚಪಾತಿ ಇವಾಗ ಮಾಡೋಕ್ಕೆ ರೆಡಿ ಮಾಡಬೇಕು. ಸಾಂಬಾರು ಸೊಪ್ಪು ಖಾಲಿಯಾಗಿತ್ತು, ಸಾಂಬಾರು ಸೊಪ್ಪು ತಂದಿದ್ದಾರೆ. ಹಸಿರು ಮೆಣಸಿನ್ಕಾಯಿನೂ ಇರಲಿಲ್ಲ, ಹಸಿರು ಮೆಣಸಿನ್ಕಾಯಿ ತಂದಿದ್ದಾರೆ. ಇದೆಲ್ಲ ತೆಗೆದು ಜೋಡಿಸ್ಬೇಕು ಇವಾಗ. ಎಗ್ ಗ್ರೇವಿ ಮಾಡೋಣ ಅಂತಿದ್ದೆ. ಈಗ ಪ್ಲಾನ್ ಚೇಂಜ್ ಆಗಿ ಇವಾಗ ಎಗ್ ಬುರ್ಜಿ ಮಾಡೋಣ ಅಂತ ಚಪಾತಿಗೆ ಮಾಡ್ತಾಯಿದ್ದೀನಿ. ನಿನ್ನೆ ಕಬಾಬ್ ಮಾಡಿದ್ನಲ್ಲ, ಅದೇ ಎಣ್ಣೆ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕಲ್ವಾ. ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವು, ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ತಾಯಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನನಗೆ 2 ಸಾಕು ಅಂತ ಅದಕ್ಕೆ 2 ಹಾಕ್ತಾಯಿದ್ದೀನಿ. 6 ಮೊಟ್ಟೆ ತಗೊಂಡಿದ್ದೀನಿ, 6 ಮೊಟ್ಟೆ ಹಾಕ್ತಾಯಿದ್ದೀನಿ ಇದಕ್ಕೆ. ನಮಗೆ ಎಷ್ಟು ಬೇಕಷ್ಟು ಉಪ್ಪು. ಟೊಮೊಟೊ ಹಾಕೋದು ಮರ್ತೋಗಿತ್ತು, ಅದಕ್ಕೆ ಈಗ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಬೆಂದಿದೆ. ಇವಾಗ ಒಂದು 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಸಾಂಬಾರು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಈ
ಕಡೆ ನೋಡಿ ಕಬಾಬ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಎಗ್ ಬುರ್ಜಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಆಗಿದೆ, ಚಪಾತಿ ಮಗ್ಚಾಕ್ತಾ ಇದ್ದೀನಿ. ಚಪಾತಿ ರೆಡಿಯಾಗಿದೆ, ಎಗ್ ಬುರ್ಜಿನೂ ರೆಡಿಯಾಗಿದೆ. ಇಲ್ಲಿ ಸಾಂಬಾರಿದೆ, ಬೆಳಗ್ಗೆ ಮಾಡಿರೋದು ಹುರುಳಿಕಾಳು ಸಾಂಬಾರು. ಇಲ್ಲಿ ಅನ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇಲ್ಲಿ ಬಿಸಿನೀರಿಗೆ ಅಮೃತಾಂಜನ ಹಾಕಿ ಕೊಟ್ಟಿದ್ದೀನಿ, ಸ್ಮೆಲ್ ತಾಂತ ಇದ್ಲು. ಇವಾಗ ಶುಂಠಿ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ತಗೊಬಂದಿದ್ದೀನಿ. ಅದಕ್ಕೆ ಹಿಂಗೆ ಮುಸ್ಕಾಕೊಂಡು ಕೂತಿದ್ದಾಳೆ, ಕುಡಿಸ್ತಾರೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.